ಇವತ್ತು 24,000 ರೂಪಾಯಿ ಡಮಾರು. ಏನಕ್ಕೆ ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ನಮಸ್ಕಾರ ರೈತ ಮಿತ್ರರೇ, ಇವತ್ತು ನಾನು ಅಣ್ಣ ಇಬ್ಬರು ಟ್ರ್ಯಾಕ್ಟರ್ ತೊಗೊಂಡು ಹೊರಟ್ವಿ. ಎಲ್ಲಿಗೆ ಅಂತ ನೋಡ್ತಾ ಇದ್ದೀರಾ? ಸೊಸೈಟಿಗೇನೆ. ಏನಕ್ಕೆ ಅಂದರೆ ಗೊಬ್ಬರ ತೊಗೊಬರೋದ ಅಂತ. ಹಂಗೆ ಒಂದೇ ಕಾಲಲ್ಲಿ 2 ಮಾವಿನಕಾಯಿ ಹೊಡೆಯೋದ ಅಂತ ರೇಷನ್ನು ಕೊಡ್ತಾಯಿದ್ರು. ರೇಷನ್ನು ತೊಗೊಂಡು ಗೊಬ್ಬರನೂ ತೊಗೊಬರೋದ ಅಂದ್ಬಿಟ್ಟು ಹೋದ್ವಿ. ಸೊ ರೇಷನ್ ಅಂಗಡಿಲಂತೂ ಫುಲ್ ರಶ್ಶು. ನಾನು ಹಂಗೆ ಎಲ್ಲರನ್ನೂ ಯಾಮರ್ಸ್ಬಿಟ್ಟು ಮುಂದೆ ಓಡಿ ಬಂದ್ಬಿಟ್ಟೆ, ಲೇಟ್ ಆಯ್ತದೆ ಅಂತ. ಸೊ ರೇಷನ್ ಅಂಗಡಿಗೂ ನಮ್ಮ ಮನೆಗೂ 5 ಕಿಲೋಮೀಟರ್ ಡಿಸ್ಟೆನ್ಸು. ಆಮೇಲೆ ಗೊಬ್ಬರ ಎಲ್ಲ ತೊಗೊಂಡ್ವಿ. ಗೊಬ್ಬರ ಟೋಟಲ್ 24,000 ರೂಪಾಯಿ ಆಯಿತು. ಯಾವ್ದು ಅಂದರೆ ಅಮೋನಿಯಂ ಸಲ್ಫೇಟ್ ಮತ್ತು ಪೊಟ್ಯಾಶ್. ಅಮೋನಿಯಂ ಸಲ್ಫೇಟ್ 15 ಬ್ಯಾಗ್ ತೊಗೊಂಡ್ವಿ, ಪೊಟ್ಯಾಶ್ 5 ಬ್ಯಾಗ್ ತೊಗೊಂಡ್ವಿ. ಟೋಟಲ್ 24,000 ರೂಪಾಯಿ ಆಯಿತು. ಏನು ಮಾಡೋದು, ನಾವಂತೂ ಗೊಬ್ಬರ ಔಷಧಿ ಅಂತ ಹೊಡಿತಾನೇ ಇದ್ದೀವಿ, ಎಲ್ಲ ಮಾಡ್ತಾನೇ ಇದ್ದೀವಿ. ಬೆಳೆಗಳು ಎಲ್ಲ ಚೆನ್ನಾಗೇ ಐತೆ, ಬಟ್ ರೇಟ್ ಏನಾಗುತ್ತೋ ಅಂತ ಗೊತ್ತಿಲ್ಲ. ಅದು ಬಂದು ನಮಗೆ ಲಾಭ ಆಯ್ತದ ನಷ್ಟ ಆಯ್ತದ ಅಂತ ಯಾವುದನ್ನೂ ಹೇಳೋಕ್ಕಾಗಲ್ಲ. ಎಲ್ಲ ಹೇಳ್ತಾರಲ್ಲ, ಭೂಮಿ ತಾಯಿ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ನಾವು, ನೋಡಬೇಕು ಏನಾಗುತ್ತೋ ಅಂತ. ಆದರೆ ಇಷ್ಟಿಷ್ಟು ರೇಟ್ ಅನ್ಬೇಕಾದ್ರೆ ಹೊಟ್ಟೆ ಉರಿತದೆ ಸ್ವಲ್ಪ. ಆಮೇಲೆ ನಮ್ಮೂರ ಕಡೆಗೆ ಟ್ಯಾಕ್ಟರ್ ತೊಗೊಂಡು ಬಂದ್ವಿ. ಆಮೇಲೆ ಅನ್ಲೋಡ್ ಮಾಡಿಬಿಡೋದ ಅಂದ್ಬಿಟ್ಟು, ಬರೀ ನೆಲದಲ್ಲಿ ಹಾಕಿದ್ರೆ ಗೊಬ್ಬರ ಹಾಳಾಯ್ತದೆ ಅಂದ್ಬಿಟ್ಟು ಗೋಣಿ ಚೀಲ ಎಲ್ಲ ಹಾಸ್ಬಿಟ್ಟು ಹಾಕಿದ್ವಿ. ಮತ್ತೇನು ಗೊತ್ತಾ, ನಮ್ಮ ಜನರು ಅದು ಬೆಳೆದು 5 ಲಕ್ಷ ಆಯ್ತಂತೆ, 10 ಲಕ್ಷ ಆಯ್ತಂತೆ, ಅದು ತೊಗೊಂಡ್ರಂತೆ, ಇದು ತೊಗೊಂಡ್ರಂತೆ ಅಂತ ಎಲ್ಲ ಹೇಳ್ತಾರೆ. ಅದು ಹೇಳೋದು ಕೇಳೋಕ್ಕೆ ಚೆನ್ನಾಗಿರ್ತದೆ, ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ. ಬರೀ ಲಾಭ ನೋಡೋದಲ್ಲ, ಖರ್ಚು ನೋಡಬೇಕು. ಏನಂತೀರಾ?